ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಇದು ಸಕ್ಕರೆ ತಿಂದಿದ್ದೀರಾ? ಆನಂದ್ ತಾತ ನಿನ್ನೆ ಕಿದ್ದಪತಿ. ಇವತ್ತು ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ. ತುಂಬಾ ಕಷ್ಟವಾದ ನನಗೆ ಕೊಡ್ಬೇಡ. ಪ್ಲೀಸ್ ಕೊನೆ, ನಂಗೂ ಕಷ್ಟವಾದ ಕೊಡ್ಬೇಡ. ಇವತ್ತು ಊಫಿ. ನೀವಂತೂ ಅಜ್ಜ ಅಜ್ಜಿ ಅಲ್ವೇ ಅಲ್ಲ, ನಾನ್ ನೋಡಿರೋ ಯಂಗೆಸ್ಟ್ ಕಪಲ್. ಕರೆಕ್ಟ್ ಮಾ. ಏನ್ ಹೇಳೋದಮ್ಮ ಇದಕ್ಕೆ? ಇಂಥ ಆನಂದ ಕೋಟಿ ಕೊಟ್ಟರು ಸಿಗೋದಿಲ್ಲಮ್ಮ. ನಾವಿಬ್ರು ಅನಾಥರು, ನಮ್ಮ ಬದುಕಿಲಿಗೆ ಮುಗ್ದೋಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇವತ್ತು ನೀನು ನಮ್ಮ ಜೀವನದಲ್ಲಿ ಬಂದು ನಮ್ಗೆ ಆನಂದ ಕಾಣಿಸಿದ್ಯಾ? ನಿಜ, ನಮ್ಮಿಬ್ಬರಲ್ಲೂ ಅನಾಥ ಪ್ರಜ್ಞೆ ಕಾಡ್ತಾ ಇದ್ದಾಗ ನಮ್ಗೆ ಯಾರು ಇಲ್ವೇನು? ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಮಕ್ಕಳು ಅನ್ನಿಸ್ಕೊಂಡವರು ಅವ್ರು ಚೆನ್ನಾಗಿರ್ಬೇಕು ಅಂತ ಅವ್ರಿಗೋಸ್ಕರ ಎಷ್ಟೋ ನೋವು ಕಷ್ಟಗಳನ್ನ ಅನುಭವಿಸಿ ಅವ್ರನ್ನ ಮುಂದಕ್ಕೆ ತಂದು, ಆದರೆ ಆ ಮಕ್ಕಳು ಬುದ್ಧಿ ತೋರಿಸಿ ನಮ್ಮನ್ನು ದೂರ ಮಾಡಿ ನೋಡೋದು. ಅವ್ರ ಕೈ ಬಿಟ್ಟಾಗ ಆಶ್ರಮಕ್ಕೆ ಹೋಗಿ ಸೇರಿದೆ ನಾನು. ಏನು ಹೀಗಾಯ್ತು ಅಂಥ ಸಮಯದಲ್ಲಿ ನನ್ನ ಹಳೆಯ ಗೆಳತಿ ವಾಸಂತಿ ಅಲ್ಲಿ ಬಂದು ವಾಸಂತಿ ಬದುಕು ನನ್ನ ಥರವೇ ಆಗಿತ್ತು. ಅವ್ರ ಮಕ್ಕಳು ಕೈ ಕೊಟ್ಟರು ಅಂತ ಅಲ್ಲಿಂದ ತಿಳ್ಕೊಂಡಾಗ ಎಂಥ ಜೀವನ ಇದು ನಮ್ದು ಅಂತ ಯೋಚನೆ ಮಾಡ್ತಿದ್ದೆ. ಆ ಸಮಯದಲ್ಲಿ ನೀನು ಬಂದು ನನ್ನನ್ನು ವಾಸಂತಿನ ನಿಮ್ಮವರಾಗಿ ಕರ್ಕೊಂಡು ನಮಗೊಂದು ಬದುಕು ತೋರಿಸ್ದೆ. ಆ ಬದುಕಲ್ಲಿ ಒಂದು ಅರ್ಥ ಇತ್ತು. ಆ ಅರ್ಥ ಏನು ಅಂತ ನಾನು ಹೇಳ್ತೀನಿ. ಇದನ್ನೇ ಋಣಾನುಬಂಧ ಅನ್ನೋದು.